ಎಲ್ಲರಿಗೂ ನಮಸ್ಕಾರ ರೀ. ನನಗೆ ಆ್ಯಕ್ಚುಲಿ ಸ್ಟೇಜ್ ಅಂದ್ರೆ ಸ್ವಲ್ಪ ಭಯ ಜಾಸ್ತಿ ರೀ. ಧೈರ್ಯ ನೀವೇ ಕೊಡ್ಬೇಕ್ರಿ ನನಗೆ ಮಾತಾಡೋಕ್ಕೆ. ನಿಮ್ಮ ಜೋಶ ನಂಗೆ ಧೈರ್ಯ ರೀ. ಆದರೂ ಕಾರ್ಯಕ್ರಮ ಮುತ್ಯಾರ್ದು ನಮ್ಗೆ ಪರಿಚಯ, ನಾವು ನಿಮಗೆ ಭಾಳ ಪರಿಚಯ ಇರೋದು ಆ್ಯಕ್ಚುಲಿ ಬಸವನ ಬಾಗೇಡಿಯಿಂದ ನಾಗೂರು ಬರ್ಬೇಕಂದ್ರೆ ಅಲ್ಲೇ ನಾಗೂರಡಿಗೆ ಭೇಟಿಯಾಗಿರ್ತೇವೆ. ಎಷ್ಟು ಜನರಿಗೆ ನಾರ್ಮಲಾಗಿ ಹಾಯ್ ಬಾಯ್ ಅಂತೇಳಿ ಎಲ್ಲರಿಗೂ ನಾರ್ಮಲಾಗಿ ಭೇಟಿಯಾಗಿರ್ತೇವೆ ರೀ. ಹಾಗೆ ಒಂದಿನ 2021 ಇರ್ಬೋದು, 2021. ಒಂದ್ ಸ್ವಲ್ಪ ಇಲ್ಲಿ ಮುಂದೆ ದಾರಿ ಕೊಡ್ರಿ, ಒಂದ್ ಸ್ವಲ್ಪ ದಾರಿ ಕೊಡ್ರಿ, ಇಷ್ಟಾಕ ಒಂದ್ ಸ್ವಲ್ಪ ಸರ್ ದಾರಿ ಕೊಡ್ರಿ ಕಡೆ. ಈ ಕಾರ್ಯಕ್ರಮಕ್ಕೆ ಬಸವನ ಬಾಗೇಡಿಯಿಂದ ಬಂದಿರತಕ್ಕಂಥ ನಮ್ಮ ಸುದ್ದಿ ಮಾಧ್ಯಮದ ಸಂಗಮ ಅವರು ಬಂದಿದ್ದಾರೆ. ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ನನ್ನ ಗುರು ಹಿರಿಯ ನಾಗೂರು ಗ್ರಾಮದ ಗುರು ಹಿರಿಯರಲ್ಲಿ ನನ್ನ ನಮನಗಳು. ಅಗಳೇ ನಾ ಹೇಳಕತ್ತಿದ್ದೆ ರೀ, 2021-22 ಸಮಯ ಇರ್ಬೋದು. ನಾವೊಂದು ಕ್ಯಾರೆಕ್ಟರ್ ಹುಡ್ಕ್ಯಾಡಕತ್ತಿದ್ದೇವೆ ರೀ. ಒಂದು ತಂದೆ ಕ್ಯಾರೆಕ್ಟರ್, ಒಂದು ನಾರ್ಮಲಾಗಿ ಒಂದು ಲವ್ ಸ್ಟೋರೀಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ. ಅವಾಗ ಒಂದು ತಂದೆ ಕ್ಯಾರೆಕ್ಟರ್ ಹುಡ್ಕ್ಯಾಡಕತ್ತಿದ್ದೆ ರೀ. ನಾರ್ಮಲಾಗಿ ತಂದೆ ಕ್ಯಾರೆಕ್ಟರ್ ಬೇಕಾಗಿತ್ತು ನನಗೆ. 2022 ಇರ್ಬೋದು ರೀ, 22-21 ಇರ್ಬೋದು ರೀ ಅದು. ಆವಾಗ ನಾವು ತಂದೆ ಕ್ಯಾರೆಕ್ಟರ್ ಹುಡ್ಕ್ಯಾಡಕತ್ತಿದ್ವಿ. ತಂದೆ ಕ್ಯಾರೆಕ್ಟರ್ ಅಂದ್ರೆ ಒಂದು ತಂದೆ ಕ್ಯಾರೆಕ್ಟರ್ ನಮ್ಗೆ ಬೇಕಾಗಿತ್ತು. ಸುತ್ತಮುತ್ತ ಎಲ್ಲ ಹುಡ್ಕ್ಯಾಡ್ದೇವಿ. ಅವತ್ತು ಸಿಗದೆ ಇದೆ ನಮ್ಗೆ. ನಮ್ಮ ಟೈಮಿಗೆ ಯಾರೂ ಸಿಗಲಿಲ್ಲ. ಆವಾಗ ನಾವು ಟಿಕ್ಟಾಕ್ನಾಗ ಕಾಕರ್ ನೋಡಿದ್ದೇವೆ. ಟಿಕ್ಟಾಕ್ನಾಗ ಕಾಕರು ಮೊಬೈಲ್ ಮನೆ ಮುಂದಿಟ್ಕೊಂಡು ಮಾಡಿ ಹಾಕ್ತಿದ್ರು, ಅದನ್ನು ನೋಡಿದ್ದೆ ನಾವು. ಆವಾಗ ನೋಡಿದಾಗ ನಮ್ಮ ಹುಡುಗರದಾವ ಇಲ್ಲಿ ನಾಗರಾಗ, ನಮ್ಮ ಹುಡುಗರಿಗೆ ಫೋನ್ ಮಾಡಿ ಇಲ್ಲೊಬ್ರು ಕಲಾವಿದರು ಅದಾರ, ಅವ್ರ ನಂಬರ್ ತಗೋರಿ, ನಂಗೆ ಒಬ್ರು ಬೇಕಾಗ್ಯಾರ, ಅರ್ಜೆಂಟ್ ಅವ್ರನ್ನ ಕರ್ಕೊಂಬರ್ರಿಪ್ಪ ಬಾಗೇಡಿಗೆ ನಾ ಮಾತಾಡ್ಬೇಕಂತಂದು ಅವ್ರಿಗೆ ಹೇಳಿದ್ದೆ. ಅವರು ಹೇಳಿದ್ ಭಾಳ ಹೇಳಿಲ್ರಿ. ನಾವು ಹೇಳಿ ಒಂದು 2 ನಿಮಿಷಕ್ಕೆ ಅಥವಾ ಒಂದು 5 ನಿಮಿಷನೇ ಬಂದ್ರಿ ಬಾಗೇಡಿಗೆ. ಬಾಗೇಡಿ ಬಂದು ಅವತ್ತು ರಾತ್ರಿ ಮೀಟ್ ಮಾಡಿ ಮಾತಾಡಿದೇವ್ರಿ. ಹಿಂಗೆ ಕ್ಯಾರೆಕ್ಟರ್ ಐತ್ರಿ ಅಂತೇಳಿ. ಆಯ್ತು ರೀ, ನಾ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಅವತ್ತು ಅಜ್ಜಾರ್ ಬಂದಾಗ ಅಜ್ಜಾರ್ ಕಾಲಿಗೆ ಒಂದು ಗಾಯ ಆಗಿತ್ತು. ಸುತ್ತಮುತ್ತ ಅವ್ರು ನೋಡಿರಿ ಜನರಿಗೆ ಗೊತ್ತಿರ್ತದ, ಅವ್ರನ್ನ ಯಾರು ನೀವು ಅವ್ರ ಜೊತೆ ಇದ್ದ ಜನರಿಗೆ ಗೊತ್ತಿತ್ತು. ಅವ್ರಿಗೆ ಕಾಲಿಗೆ ಒಂದು ಗಾಯ ಆಗಿತ್ತು. ಆ ಗಾಯ ಆಗಿತ್ತು, ಬ್ಯಾಂಡೇಜ್ ಹಾಕಿದ್ರು. ಆದ್ರೆ ನೀವು ನಾರ್ಮಲಾಗಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಕದ್ರಿ, ಆ ವಿಡಿಯೋದಾಗ ಐತದು. ಬಂದಿದ್ರು, ನೋಡ್ದೆ, ರನ್ನಿಂಗ್ ಸೀನ್ ಇತ್ತು. ಹುಡುಗಿ ಓಡ್ತಿರ್ತಾಳ, ಹುಡುಗಿಯಿಂದ ಓಡ್ಬೇಕಿತ್ತು. ಅಜ್ಜಾರ ಕಾಲು ಬ್ಯಾನ್ ಐತಲ್ರಿ, ಹೆಂಗೆ ಮಾಡ್ತೀರಿ ಅಂತ. ಇಲ್ರಿ ನಾ ಮಾಡ್ತೀನಿ ರೀ. ಇಲ್ರಿ ಬ್ಯಾಡ್ರಿ, ಮತ್ತೇನ್ರ ಮಾಡಮ್ರಿ ಕಾಲಿಗೆ ಅಂತ. ಇಲ್ರಿ ನಾ ಮಾಡ್ತೀನಿ ಅಂತ. ಪಾಪ ಕಾಲು ಬ್ಯಾನ್ ಇದ್ರು, ಓಡಿದ್ರು. ಅಂದ್ರ ಅಲ್ಲಿ ಕಲೆ ಒಳಗಿರೋ ಅವ್ರ ಆಸಕ್ತಿ ತೋರಿಸ್ತದ. ಅವ್ರ ಪ್ರಾಬ್ಲಮ್ ಇತ್ತು, ಓಡಕ್ ಆಗ್ತಿರಲ್ಲ, ಆದ್ರೂ ಓಡಿದ್ರು. ಅಲ್ಲಿಂದ ಸ್ಟಾರ್ಟ್. ಅಂದ್ರೆ ಇವ್ರಿಗೆ ಕಲೆಯಲ್ಲಿ ಆಸಕ್ತಿ ಐತೆ ಅನ್ನೋದು ಗೊತ್ತಾಯ್ತು ನಮ್ಗೆ. ನನಗೆ ಅವ್ರಿಗೆ ಏನಂದ್ರೆ ವಾದ ವಿವಾದ ಆಗೋದು ಆ್ಯಕ್ಟಿಂಗ್ ಮಾಡಾಗ. ಆಮೇಲೆ ನಾರ್ಮಲಾಗಿ ನಾವು ಯಾರು ನಮ್ಮ ಹತ್ರ ಆ್ಯಕ್ಟಿಂಗ್ ಮಾಡಕ್ಕೆ ಬಂದ್ರೆ ನಾವೇನು ಈಗ ಅವರ ಹಾವ ಭಾವ ಎಲ್ಲ ನೋಡಿ ನಾವೇನು ಡಿಸೈಡ್ ಮಾಡ್ತೀವಿ. ಇವ್ರು ಏನು ಮಾಡಿದ್ರೆ ಜನ ನಗ್ತಾರ ಅಂತೇಳಿ ಯೋಚನೆ ಮಾಡ್ತೇವೆ ನಾವು. ಇವ್ರು ಅಜ್ಜಾರು ಏನು ಮಾಡಿದ್ರೆ ನಗ್ತಾರ ಜನ ಅಂತೇಳಿ ಯೋಚನೆ ಮಾಡಿ ನಾವು ಮುದುಕನ ಮದುವೆ ಅಂತ ಒಂದು ಮಾಡಿದೇವ್ರಿ. ಆಮೇಲೆ ಮುದುಕನ ಮದುವೆ ಪಾರ್ಟ್ 1 ಮಾಡಿದೇವಿ. ಅದರಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ಆಮೇಲೆ ಒಳ್ಳೆ ಕಲಾವಿದರು ಅವ್ರಂಥ ಕಲಾವಿದ್ರು. ನನಗೆ ಅವ್ರಿಗೆ ವಾದ ವಿವಾದ ಎದಕ್ಕೆ ಬರೋದು ಅಂದ್ರೆ ನಗುದಕ್ಕೆ. ಶಾರ್ಟ್ಸ್ ಚಾಲು ಇದ್ದಾಗ ನಾವು ನಕ್ಬಿಡೋರು, ಏನಾದ್ರು ಸ್ವಲ್ಪ ಕಾಮಿಡಿ ಆಗಿಬಿಟ್ರೆ ನಾವು ನಕ್ಬಿಡ್ತಿದ್ದೇವೆ ನಾವು. ನಮಸ್ಕಾರ ರೀ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ. ನಾನು ಏನು ನಿಮ್ಗೆ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ನಮ್ಮ ಜೀವನದಾಗ ನಾವು ಏನು ಸಾಧನೆ ಮಾಡಬೇಕಪ್ಪ ಅಂತಂದ್ರೆ ಅದು ಸಾಧನೆ ಮಾಡ್ತಾನೆ ಇರ್ತೀವಿ. ಆದ್ರೆ ಯಾರು ಕೂಡ ಇದನ್ನಾಯ್ತು ಅದನ್ನಾಯ್ತು ಅಂತ ನನ್ನ ಗುರು ಹಿರಿಯರಿಗೆ, ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ವಿಷಯ ಏನಂದ್ರೆ ಇಲ್ಲಿ ಗೋಡಂಬಿ ಕಾಕಂದ ಎಲ್ಲರಿಗೂ ಗೊತ್ತೈತಿ. ನಾವೊಂದು ಸಣ್ಣ ಒಂದು 15 ಸೆಕೆಂಡ್ ಶಾರ್ಟ್ ಮಾಡಿ ಹಾಕಿದ್ದೆ ರೀ ಕಾಕಂದ. ಅವ ನನಗೂ 1 ತಿಂಗಳು ಹುಡುಕಾಡ್ಕೋತ ಬಂದನ್ರಿ. ಎಲ್ಲ